ಹಾಯ್ ಎಲ್ಲರೂ ಹೆಂಗಿದ್ರಿ ಮರೆ ನಾನು ಯಾರಂದೇಳಿ ಗೊತ್ತಾಯ್ತಲ್ಲ ನಿಮ್ಮ ಕೋಚ್ ಬೈ ಕೋಚ್ ಇವತ್ತೆಂತಂದ್ರೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವತ್ತಿಗೆ ಒಂದು ಕಲರ್ ಕಲರ್ ಕೋಳಿ ಮರಿ ಬರ್ತದಲ್ಲ ಹತ್ತು ರೂಪಾಯಿದು ಈಗ ಎಷ್ಟು ರೂಪಾಯಿ ನಂಗೆ ಗೊತ್ತಿಲ್ಲ ಆ ಕೋಳಿದ ಒಂದು ವಿಡಿಯೋ ಕಂಡೆ ಆ ಕೋಳಿದ್ ವಿಡಿಯೋ ಕಂಡ್ರ ಕೂಡಲೇ ಒಂದು ಸ್ಟೋರಿ ನೆನಪಾಯ್ತು ಎಂತ ಅಂದ್ರೆ 3 ವರ್ಷದ ಹಿಂದೆ ಅಂದ್ರೆ ನನ್ನ ಹಳಿ ಮನೆಗಿದ್ದಿದೆ ಇದು ನಂದು ಹೊಸ ಮನೆ ನಾವು ಬೇರೆ ಸೈಡ್ ಬಂದ 3 ವರ್ಷದ ಹಿಂದೆ ನನ್ನ ಪಪ್ಪ 3.5 ವರ್ಷ 3.5 4 ವರ್ಷ ಇರ್ಬೋದೇನೋ ಒಂದು 6 ತಿಂಗಳು ಮುಂಚೆ ತಂದದ್ದು ಈ ಮನೆ ಹಕ್ಕಿಂತ 6 ತಿಂಗಳು ಮುಂಚೆ ಅಲ್ಲೆಂತಂದ್ರೆ ಪಪ್ಪ ಕಲರ್ ಕಲರ್ ಕೋಳಿ ಕಂಡ್ರ ಇಲ್ಲ ಹೋದಳಿಕೆ ಪಪ್ನಿಗೆ ಕಂಡ್ರು ಕೂಡ ಖುಷಿ ಆಯ್ತಾ ಖುಷಿ ಅಪ್ಪು ತಕ ಬಂದ್ರ ಎಷ್ಟು ಒಂದ 11 12 ಮರಿ ತಕ ಬಂದಿರ 100 ರೂಪಾಯಿಗೆ ಅವ್ನು 10 12 ಎರಡು ಎಕ್ಸ್ಟ್ರಾ ಏನು ಕೊಟ್ಟು ನಮ್ರ ಮಸ್ತ್ ತಗೊಂಡೋದಕ್ಕೆ ತಕ ಬಂದಿದ್ದೀರ ತಕ ಬಗ್ಗು ಮನೆ ನಮ್ಗೆಲ್ಲ ಫುಲ್ ಖುಷಿ ಕೋಳಿ ಮರಿ ಅದು ಕಲರ್ ಕಲರ್ ಇತ್ತೆ ಇಲ್ಲಿ ಗುಂಡಿರುತ್ತೆ ಒಳ್ಳೆ ಪುಕ್ರ ಆಗಿ ಖುಷಿ ಆಯ್ತು ಎಲ್ಲ ಆಡ್ತಾ ಆಡಿ ಆದ್ಮೇಲೆ ಎಂತ ಮಾಡ್ರ ಸಂಜೆ ಆಯ್ತಲ್ಲ ನಮ್ಮ ಮನೆ ಕೋಳಿ ಗೂಡು ಇರ್ಲಿಲ್ಲ ಯಾಕಂದ್ರೆ ಕೋಳಿ ಸಾಕ್ತಿರ್ಲಿಲ್ಲ ಕೋಳಿ ಗೂಡು ಇರ್ಲಿಲ್ಲ ನಮ್ಮ ಮನೆ ಕೊಟ್ಕಿ ಇದ್ದಿತ್ತು ಸೌದಿ ಕೊಟ್ಕಿ ಅಲ್ಲಿ ಸ್ವಲ್ಪ ಅಡುಗೆ ಅನ್ನ ಎಲ್ಲ ಮಾಡ್ತಾರಲ್ಲ ಎಲ್ಲರ ಮನೆ ಹಾಗಿದ್ದಿತ್ತು ಹಾಗಿದ್ಮೇಲೆ ಅದ್ರಾಗೆ ಒಂದು ಮೀನ್ ಬಾಕ್ಸ್ ಬರ್ತದಲ್ಲ ಬ್ಲೂ ಕಲರ್ ಅದು ಬ್ಯಾಲಿ ಬದಿಗಿದ್ದರಿಗಾರೆ ಸ್ವಲ್ಪ ಗೊತ್ತಿರುತ್ತೆ ಅದು ಮೀನ್ ಲೋಡ್ ಎಲ್ಲ ಮಾಡ್ತಾರಲ್ಲ ಆ ಕಲರ್ ಒಂದು ಬ್ಲೂ ಕಲರ್ ಬಾಕ್ಸ್ ಬರ್ತದೆ ಎಲ್ಲರ ಮನೆಗಿರುತ್ತೆ ನೀರು ತುಂಬಿಸಗಲ್ಲ ಇಟ್ಕೊಂಡ್ರೆ ನಮ್ಮ ಮನೆಗೂ ಹಾಗೆ ಎಕ್ಸ್ಟ್ರಾ ಇದ್ದಿತ್ತಾಯ್ತು ಅದ್ರಾಗೆ ಸ್ವಲ್ಪ ಬ್ಯಾಲಿ ಹೊಯ್ಂಗಿ ಎಲ್ಲ ತಕೊಬಂದು ಬ್ಯಾಲಿದ್ ಹಾಕಿ ಅದಕ್ಕೆ ಕೋಳಿ 12 ಮರಿನ ಹಾಕಿ ಚಂದ ಮಾಡಿ ಬಲಿ ಮುಚ್ಚದು ಬಲಿ ಮುಚ್ಚಿ ಅಲ್ಲಿ ಸೈಡಿಗೆ ಇಟ್ಟ ಬೆಳಿಗ್ಗೆ ಎದ್ದು ಕಾಂಬತ್ತಿ ಸರ್ಪ್ರೈಸ್ ಎಂತ ಅಂದ್ರೆ ಒಂದು ಮರಿನೂ ಅದ್ರಾಗಿಲ್ಲ ನಾಯಿ ತಿನ್ಕೋಯ್ತೋ ಗೊತ್ತಿಲ್ಲ ಬೆಕ್ ತಿನ್ಕೋಯ್ತೋ ಗೊತ್ತಿಲ್ಲ ಇಲ್ಲ ಹೆಗ್ಗುಳ ಬಂದು ತಿನ್ಕೋಯ್ತೋ ಗೊತ್ತಿಲ್ಲ ಇಲ್ಲ ಹಾವು ಬಂದು ತಿನ್ಕೋಯ್ತು ಅದು ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ಎಲ್ಲೂ ಬಲಿ ಹೆಂಗ್ ಹಾಕಿದ್ ಹಾಗೆ ಐತಿ ಎಲ್ಲೂ ಹೊಟ್ಟೆನೂ ಇಲ್ಲ ಎಂಥದ್ದು ಇಲ್ಲ ಬಟ್ ಒಂದ್ ಮರಿ ಮಾತ್ರ ಎಲ್ಲ ತಿನ್ಕೋಯ್ತು ನಮ್ಗಲ್ಲಿ ಫುಲ್ ಬೇಜಾರ್ ಐತೆ ಯಾಕಂದ್ರೆ ನಿನ್ನೆ ತಂದದಷ್ಟೇ ಅಲ್ಲ ಮತ್ತೆ ಮಾರನೇ ದಿನ ಈ ಬೆಳಿಗ್ಗೆ ಇಲ್ಲ ಅಂದ್ರೆ ಹೆಂಗದ್ದು ಮತ್ತೆ ಹೋಯ್ತಲ್ಸಂಬತ್ತಿಗೆ ಚೀಚಿ ಅಂತ ಒಂದ್ ಮರಿ ಏನು ಕೂಗ್ತಿದ್ದಿತ್ತು ಎಲ್ಲೇ ಸೌದಿ ಕೊಡ್ಕಿ ಸೌದಿ ಒಳಗೆಲ್ಲೋ ಅದನ್ನ ಹೆಂಗ್ ತೆಗುದು ಅಷ್ಟ್ ರಾಶಿ ಸೌದಿ ಕೈ ಸಪ್ಪಿ ಎಲ್ಲ ಕೂಡಿಟ್ಟದ ಅದಾದ್ಮೇಲೆ ಹೆಂಗೋ ಮತ್ತು ಒಂದ್ ಮರಿನ ಎಂತೆಲ್ಲ ಮಾಡಿ ಸೌದಿ ಎಲ್ಲ ಜಾರ್ಸಿ ಎಲ್ಲ ತೆಗ್ದು ಒಂದ್ ಮರಿ ಉಳ್ಕೊಂಡಿತ್ತು ಅದಕ್ಕೆ ಲಾಯ್ಕ್ ಮಾಡಿ ನೀರೆಲ್ಲ ಕುಡ್ಸಿ ಅದೆಲ್ಲ ಸರಿ ತಿಂತೆಲ್ಲ ಇದನ್ನ ಅಕ್ಕಿ ಕಾಳಿದ್ದಿದ್ದೆಲ್ಲ ಹಾಗದ್ ತಿಂದ್ರ ಮೇಲೆ ಸರಿ ಒಂದೇ ಮರಿ ಇದ್ದಿದ್ದ ಅದಕ್ಕೆ ನಮ್ಮನೆಗೆ ಎಂತ ಲೈಕ್ ಮಾಡಿ ಸಾಕ್ರದನೆ ಮತ್ತೆ ಮೇಯ್ಸೋದಿಗೂ ನಾವೇ ಮೇಯ್ಸುದು ಅದನ್ನೇ ಅದನ್ನು ಮತ್ತೆ ಕಾಕಿಗೆ ಕಚ್ಕೋದು ನಮ್ದು ಬ್ಯಾಲಿ ಬದಿ ಅಲ್ಲ ಕಾಕಿ ಜಾಸ್ತಿ ಒಂದು ತಿಂಡಿ ತಕ ಬಂದು ಕಂಡ ಕೂಕೊಂಡ್ರೆ 100 ಕಾಕಿ ಬತ್ತಾಕ ಹಾಗೆ ಈ ಕೋಳಿ ಮರಿನ ಕಂಡ್ರೆ ಬೆಚ್ತವ ಅದೇ ಕೋಳಿ ಮರಿ ಹೆಚ್ಚು ನಮ್ಮ ಸೈಡಾಗ ಅದನ್ನ ಒಂದು ಕಾಯುದೇ ಕೆಲಸ ಯಾಕಂದ್ರೆ ಕಾಕಿ ಬತ್ತ ಈಚೆಗೊಂದು ಕಚ್ಕೊಬ್ದ ಆಚೆಗೊಂದು ಕಚ್ಕೊ ಪಾಪ ಆ ಹೈಡಿಗೆ ಅಲ್ಲಿ ಓಡುದು ಅಂದ್ ಗೊತ್ತಿಲ್ಲ ಇಲ್ಲಿ ಓಡುದು ಅಂದ್ ಗೊತ್ತಿಲ್ಲ ಆ ತರ ಪರಿಸ್ಥಿತಿಗಿರುತ್ತೆ ಹೈಡಿ ಕರೆಕ್ಟ್ ಏನೋ ಹೇಳುದು ಒಂದು 6 ರಿಂದ 7 ಮರಿ ಹೆಕ್ರೆ ಲಾಸ್ಟಿಗೆ 1 ಅಥವಾ 2 ಮರಿ ಮಾತ್ರ ಉಳುದು ನಮ್ಮ ಸೈಡ್ಗೆ ಎಂತಕಂದ್ರೆ ಅಷ್ಟು ರಾಶಿ ಕಾಕಿ ತಿನ್ಕ ಹೋತು ಮರಿನ ಕಚ್ಕೋತ್ ಮರಿನ ನಮ್ಮ ಮನೆಗೆ ಅದಕ್ಕೆ ಉಳದ್ದೆ ಲಾಸ್ಟಿಗೆ 1 ಮರಿ ಅದನ್ನೆಲ್ಲ ಆಯ್ಕೆ ಮಾಡಿ ಎಂತ ಸಾಗ್ರ ಮೇಯಿಸುವತ್ತಿಗೂ ಅದೇ ಅದಕ್ಕಿದು ಆಯ್ತಾ ಅದೊಂದು ಇಷ್ಟು ಎಂತಾಯ್ತು ವೈಟ್ ಹೂಂಜ ಆಗ್ತದ ಹೂಂಜಾಯಿ ರೆಡ್ ಕಲರ್ ಜುಟ್ಟು ಮತ್ತೆ ಹಿಂಗ್ ಗಡ್ಡ ಬರ್ತದ ಅದಕ್ಕೆ ನಂಗೆ ಅನ್ಸದ ಅದೆಲ್ಲ ಮರಿ ಅವ್ರು ತಕೊಬತ್ರಲ್ಲ ಅದು ಹೂಂಜದ್ದೇ ಮರಿ ಎಂತಕಂದ್ರೆ ಹೈಡಿನ ಅದನ್ನ ಫಾರಮ್ ಆಗಿ ತಕಂತ್ರ ಅದು ಮಟ್ಟಿ ಹೆಕ್ಕದಲ್ಲ ಐ ಥಿಂಕ್ ಈ ಹೂಂಜದ ಮರಿನೆಲ್ಲ ಮೋಸ್ಟ್ಲಿ ಕೊಲ್ತ್ರ ಅನ್ಸದ್ ನಾನು ಯಾವುದೋ ಒಂದು ವಿಡಿಯೋ ಕಂಡಿದೆ ಐ ಥಿಂಕ್ ಅದೇ ಮರಿನ ಇವ್ರು ತಕೊಬತ್ರೇನೋ ಮಾರುಗೆ ಕಲರ್ ಹಾಕಿ ನಮ್ಗೆ ಒಳ್ಳೆ ಮಂಗನ್ ಮಾಡೋದು ಒಳ್ಳೆ ಕಲರ್ ಕಲರ್ ಕೋಳಿಗಳನ್ನ ನಮ್ಮ ಮನ್ಸಾಗ ಎಂತ ಸಣ್ಕಿ ಪತಿಗೆ ಈ ಕೋಳಿ ದೊಡ್ಡ ಕರ್ಮೇನು ಅದೇ ಕಲರ್ ಆಗ್ತಂದ ಹೇಳಿ ಅದು ಬಿಳಿ ಕಲರ್ ಅದ್ ಫಾರಮ್ ವೈಟ್ ಕಲರ್ ಹೈಡಿ ಇರುತ್ತಲ್ಲ ಅದೇ ತರ ಇದು ವೈಟ್ ಕಲರ್ ಹೂಂಜ ತಲೆ ಮೇಲೆ ಜುಟ್ಟು ಗಡ್ಡ ಬದದು ಅದಾಯ್ತಾ ನಾವು ಕೈ ನೋಯ್ತು ಮೊಬೈಲ್ ಹಿಡಿದು ಲೈಕ್ ಮಾಡಿ ಸಾಕ್ತಾ ಸಾಕು ದೊಡ್ಡ ಕರ್ಮೇನ ಅದಾಯ್ತು ಅದರ ಮೇಲೆ ಅದೊಂದು ಕೆಟ್ಟ ಅಭ್ಯಾಸ ಎಂತ ಅಂದ್ರೆ ಮನ್ಸರನ್ ಕಂಡ್ರು ಕೂಡಲೇ ಕಚ್ಚಿ ಬಿರ್ಸುದು ಕಪ್ಪಿ ಕೀಳತ್ತ ಕಾಲಿಂದ ಕಾಲಿಗೆ ಹೋಯ್ ಬಡುದು ಹೆಂಗಂದ್ರೆ ಒಳ್ಳೆ ಗುರಿ ಹುಡ್ಕ ಎರಡೆರಡು ಹೆಜ್ಜೆ ಹಾಯ್ಕ ಬಂದು ಹಾರಿ ಬಿಡುದು ಮೈ ಮೇಲೆ ಅಪ್ಪ ಅದ್ರದ್ದು ರಗಳಿ ಸ್ವಲ್ಪ ತಡ್ಕಡ್ಲಿಲ್ಲ ನಾವು ನಮ್ಮ ಮನೆಯವರಿಗೆ ಕಚ್ಚರೋರು ಒಂದ್ 4 ಅದಕ್ಕೆ ಬಡ್ದತ್ಲ ಒಳಗೆ ಹೊಯ್ಲಿಕ್ಕೆ ಇದು ಹೊರಗಿನವರಿಗೆಲ್ಲ ಕಚ್ಚರು ಅವ್ರ ಮನೆಯವ್ರು ಬಂದು ನಮ್ ಬೈಯುದಿಲ್ಲ ಯಪ್ಪ ಅದರಿಂದ ನಮ್ಗೊಂದು ಸ್ವಲ್ಪ ಕಷ್ಟ ಹೇಳಿಲ್ಲ ಅಂತಂದ್ರೆ ಬೇರೆಯವರಿಗೆಲ್ಲ ಸುಮಾರು ಜನ ಕಚ್ಚಿ ಬಡ್ದಿತ್ತು ನಾವು ಕಾಂಬಷ್ಟು ಕಾಂತ ಸುಮಾರು ಟೈಮಲ್ಲೇ ಇದು ಮಾಡ್ತಾ ಆಮೇಲೆ ಎಂತ ಆಯ್ತಂದ್ರೆ ಒಂದಿನ ಹಾಗೆ ಕತ್ತಿದ್ದಿತ್ತು ನಮ್ಮ ಮನೆಗೆ ಅಂತಂದ್ರೆ ಕೊಯ್ಯೋಕ್ ಮನ್ಸಿಲ್ಲ ಅಂತಕಂದ್ರೆ ಲೈಕ್ ಮಾಡಿ ಸಾಕದಲ್ಲ ಅಂದ ಹೇಳಿಕೆ ಸುಮಾರು ದಪ್ಪ ಒಳ್ಳೆಗೆ ಎಂಡಿ ಆಯ್ತು ಒಂದೇ ಮರಿ ಇದ್ದದಲ್ಲ ನೆಕ್ಸ್ಟ್ ಎಂತಂದ್ರೆ ಒಂದು 6-7 ತಿಂಗಳು ಅದಂತಂದು 6-7 ತಿಂಗಳ ಆದ್ಮೇಲೆ ನಮ್ಮನೆ ಮನೆ ಕಟ್ಟ್ರ ನಮ್ದು ಹಸ್ತ ನಾವು ಬೇರೆ ಸೈಡ್ ಬೇರೆ ಸೈಡ್ ಪಪ್ಪು 23ನೇ ತಾರೀಕಿಗೆ ಮನೆ ಹೋಗ್ಲಿದ್ದಿತ್ತು ನಂಗೆ ಯಾವ ತಿಂಗಳಲ್ಲಿ ಸರ್ ನೆನಪಿಲ್ಲ ಅಕ್ಟೋಬರ್ ಟೈಮಲ್ಲಿ ಅನ್ಸುತ್ತೆ 25ಕ್ಕೆ ನಂಗೆ ಎಂಥದ್ದು ಸೆಕೆಂಡ್ ಪಿ ಎಂಥದ್ದು ಎಕ್ಸಾಮ್ ಇದೆ ದೊಡ್ಡ ಎಕ್ಸಾಮ್ ಅಲ್ಲ ಅದು ಸಣ್ಣ ಇಂಟರ್ನಲ್ಸ್ ಪ್ರಿಪ್ರೇಟರಿ ಥರ ಎಲ್ಲ ಸಣ್ಣ ಇರುತ್ತಲ್ಲ ಅದು ಎಕ್ಸಾಮ್ ಎಂತ ಇದ್ದಿತ್ತು ನಾನು ಪುಸ್ತಕ ಎಲ್ಲ ಎಂತ ಮಾಡಿದೆ ಹಳೆ ಮನೆಗೆ ಇದ್ದಿತ್ತು ಹಳಿ ಮನೆ ಅನ್ನೋದು ಯಾರಿಲ್ಲ ಎಲ್ಲ ಮನೆ ಹೋಗ್ಲಂದೇಳಿ ಇಲ್ಲಿ ಬಂದಿರಾ
ನನಗೆ ಮಾತಾಡಿ ಮಾತಾಡಿ ಎಲ್ಲ ಎಲ್ಲ ಹೊಂಟೈತೆ. ಎಂತಕ್ಕಂದ್ರೆ ನಾನೀಗ ಇದು 3ನೇ ಸಲ ವಿಡಿಯೋ ಮಾಡುದಾ, ಎಂತ ವಿಡಿಯೋದ ಸೌಂಡೇ ಬರ್ತಿರ್ಲಿಲ್ಲ. ಅದು ಬಿಡಿ, ನಾನು ಸ್ಟೋರಿ ಹೇಳ್ತೆ ಫಸ್ಟ್ ಈಗ. ಅದಾದ್ಮೇಲೆ ಎಂತಾಯ್ತು, ಹಳ್ಳಿ ಮನೆಗೆ ಯಾರು ಇರ್ಲಿಲ್ಲ. ಪಪ್ಪ ಸ್ಕೂಟಿ ಕರ್ಕೊಂಡು ಹೋರು ಪುಸ್ತಕ ತಕ ಬಾ ಅಂತ. ಪಪ್ಪ ಹೇಳ್ರು ಪುಸ್ತಕ ಅಲ್ಲಿ ಯಾವ್ದಂತ ತಕೋ, ನಾನು ಇಲ್ಲಿ ಹೋಯ್ ಬತ್ತಂದಿ ಪಪ್ಪ ಹೋರ್. ಈ ಕೋಳಿ ಹಾರಾರ ಅಂದಿಕ್ ನನ್ನ ಕಾಂತ ನನ್ನ ಕಣ್ಣು ಕೊಡೆ ಕಂಡ್ರತಿಲ್ಲ ಬೇಕಿ, ನಿಜ ಕಣ್ಣು ಕೊಡೆ ಕಂಡ್ರತಿಲ್ಲ. ನಾನೆಂತಾಯ್ತು ಬಂದದ್ ಕಾಂತ ಎಲ್ಲಿಂದ ಓಡ್ ಬೈಂತೇನೋ ಮೈ ಮೇಲೆ ಹಾರಿ ನಾನು ಬೆರ್ಸ್ಕೊಂಡ್ ಹೋಯ್. ನಾನು ಅಲ್ಲಿ ಪಕ್ಕದ ಮನೆಗೆ ಅಲ್ಲಿ ನೀರೆಲ್ಲ ತುಂಬ್ತಾರ ಅಲ್ಲಿ ಹೋಯ್ ನಿಂತ್ಕೊಂಡಿದ್ದೆ. ಯಾರು ಈಚಿಂದೆಲ್ಲ ಓಡ್ ಬಂದದ್ದು. ನಾನೆಂತ ಮಾಡ್ದೆ, ಹೊಡೋಕೆಂತರು ಬೇಕಲ್ಲ, ಇಲ್ದೆ ಹಾರದ್ದು ಕಾಲಿಗೆಲ್ಲ ಫುಲ್ ಕಪ್ಪಿ ಹೊಚ್ಚಿದಾಗಿತ್ತದ ಮಾಂಸ ನಮ್ನಿ ಕಚ್ಚದ್ದ. ನಾನೆಂತ ಮಾಡ್ದೆ, ಅವ್ರ ಮೇಲೆ ನೀರ್ ತುಂಬಿಟ್ಟಿರ ರೆಡ್ ಕಲರ್ ಒಂದು ಎಂತ ಹೇಳ್ತಾರೆ ನೀರ್ ಮುಚ್ಚಿಕಲ್ಲ, ಮುಚ್ಚಕೊಂದೊಂದು ದೊಡ್ಡದು ಮುಚ್ಚುಳಿ ತರ ದೊಡ್ಡದು ಒಂದು ಇಟ್ಟಿದ್ದೆ. ಅದ್ ಕೋಳಿ ಹಾರಿ ಹೋದದ್ ನಾನ್ ಹೈಕ ಬಡಿತಿದ್ದೆ ಅದಕ್ಕೆ. ಇಡೀ ಮುಚ್ಚುಳಿ ಇಷ್ಟು ದೊಡ್ಡದು ತಗೊಂಡು ಹೆಂಗ್ ಯುದ್ಧ ಪತಿ ಹಿಂಗ್ ಹಿಡ್ಕಂದ್ರಲ್ಲ ಅದನ್ನ ತಕ ಬಡಿತಿದ್ದೆ. ಅದು ಮೇಲ್ ಹಾರಿ ಬರ್ತತಿ. ಯಪ್ಪ ಅಮ್ಮನ್ ಕಾರು ಅಂದ್ರೆ ಅಮ್ಮನೂ ಅಲ್ಲಿ ಯಾರು ಇಲ್ಲ, ಅಮ್ಮನೂ ಇಲ್ಲ ಇತ್ತು ಯಾರು ಇಲ್ಲ, ಎಲ್ಲ ಹೊಸ ಮನೆ ಗೃಹ ಪ್ರವೇಶದಾಗಿದ್ದೀರ ಕೊಚ್ಚಿ ಬೆರ್ಸ್ಕೊ ಬಂತು. ನಾನ್ ಅದನ್ನ ಹಿಡ್ಕೊಂಡೆ 4 ಪೊಟ್ಕ ಫುಲ್ ಸ್ಪೀಡ್ ಓಡಿ ಮನೆಯೊಳಗೆ ಬಾಗ್ಲ ಹಾಕೊಂಡೆ ಪುಸ್ತಕ ಎಲ್ಲ ತಗೊಂಡೆ. ವಾಪಸ್ ಹೊರಗ್ ಬಪ್ಪತ್ತಿಗೆ ಪಪ್ಪ ಇದ್ದೀರಾ, ಇದು ಪಪ್ಪನ ಹತ್ರ ಹೇಳಿ ಪಪ್ನಿಗೂ ಕಚ್ಚದ್ದ ಕೋಳಿ. ಪಪ್ಪ ಕೋಳಿ ಹಿಡ್ಕೊಂಡಲ್ಲ ಇದ್ ಮಾಡಿ ಅದು ಹೊಟ್ಟಿಗೆ ಹಾಕುದೇ ನಮ್ಮನೆಯವರಿಗೆ ಕಚ್ತಿದ್ದಿದ್ದು. ಅಮ್ಮನಿಗೊಂದು ಕಚ್ತಿರ್ಲಿಲ್ಲ, ಅದು ಗೊತ್ತಿತ್ತು. ಅಮ್ಮನಿಗೆ ಕಚ್ಚ ಮಾರದಿನನೇ ಕೊಯ್ದು ಪಲ್ಯ ಮಾಡ್ಸ್ಲಂದಳಿ. ಅದೇ ಹೇಳ್ನಲ್ಲ, ನಂಗೂ ಕೋಳಿಗೂ ಮೊದ್ಲಿಂದ ಯಾವ್ದೋ ಜನ್ಮದೆಂತದೊಂದು ಇರ್ಕ. ನಂಗೂ ಕೋಳಿಗೂ ಆತೇ ಇಲ್ಲ. ಆ, ಅದೇ ಮೊನ್ನೆ ಒಂದು ವಿಡಿಯೋ ಮಾಡಿದ್ನಲ್ಲ, ವಿಡಿಯೋ ಮಾಡಿದ್ರೆ ಯಾವ್ದು ಕೋಳಿ ಕೂಗುದು ಇಂಥದ್ದೇ ಇಲ್ಲ, ಒಂದೆಲ್ಲ ಒಂದು ಆಪುದು ನಂಗೆ. ಆಯ್ತಾ. ಅದೇ ನಂಗೆ ಅದೇ ನೆನ್ಪಾಯ್ತು ಇವತ್ತು ಹೇಳೋತ್ತಿಗೆ. ಅದಾದ್ಮೇಲೆ ಅದಾದ್ಮೇಲೆ ಎಂತ ಆಗಿದೆ ಅಂದ್ರೆ, ಕೋಳಿನ ನಾ ಹೋದೆ ಮನೆಗೆ ಹೋದ್ಮೇಲೆ ಒಂದು 10 ದಿನ ಬಿಟ್ಟು ಮನೆಗೆ ಕಾಲ್ ಮಾಡ್ರ. ಆ ಕೋಳಿ ಅಂತಂದ್ರೆ ಪಕ್ಕದ ಮನೆಯವ್ರನ್ನ ಬೆರ್ಸ್ಕೊಂಡ್ ಹೋಯ್, ಅವ್ರ ಮನೆಯೊಳಗೆ ಅವ್ರನ್ನ ಬೆರ್ಸ್ಕೊಂಡ್ ಹೋಯ್ ಕಾಲಿಗೆ ಕಚ್ಚಿ ಕಪ್ಪಿ ಹೊಡ್ದು ಕಾಲಿಂದ ರಕ್ತ ಬಳ ಬಳ ಸೊರಿತ್ತಂಬ್ರ. ಮತ್ ನನ್ನ ಅಕ್ಕನಿಗೂ ಸರಿ ಕಾಲಿಗೆಲ್ಲ ಬಡ್ದು ಕೊಚ್ಚಿ ಇಟ್ಟಿತ್ತಂಬ್ರ. ನಂಗ ಅದನ್ನ ಕಂಡು ಫುಲ್ ಒದ್ಸೆಡ್ನಾಗಿ ನಾನಂತೂ ಅಲ್ಲಿ ಇಲ್ಲ ಅಲ್ಲ ಅಂದೇಳಿ. ಯಾಕಂದ್ರೆ ನಂಗೆ ಆ ದಿನ ಗೃಹ ಪ್ರವೇಶದ ದಿನ ಮುಗಿಸ್ಕೊ ಹೋದಳಿಗೆ ಅದೇ ಗತಿ ಆಗ್ತಿದ್ದಿತ್ತು, ನಾವು ಓಡ್ಲಿಲ್ಲ ಅಂದ್ರು. ಎಬ್ಬೆ ಅದೇ ಮತ್ತೆ ಅವ್ರ ಮನೆಗೆಲ್ಲ ಹೇಳ್ರು, ಮತ್ತೆ ಎಲ್ಲರಿಗೆ ಕೊಚ್ಚಿ ಶುರು ಮಾಡ್ತದ. ಇದು ಒಳ್ಳೆ ದೊಡ್ಡ ಸೆಕ್ಯೂರಿಟಿ ಗಾರ್ಡ್ ಫೀಲ್. ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಅವರು ಹೊರಗಿನರಿಗೆ ಅವರು ಮಾಡ್ತಾರೆ. ಈ ನನ್ ಮಗನ ಕೋಳಿ ಮನೆಯವರಿಗೆ ಕಚ್ಚುತ್ತೆ ಎಂತ ಹೇಳುದು. ನಾನು ಅದೇ ಒಂದು ಕೋಳಿ ಬದುಕಿಯೇ ಈ ನಮ್ನಿ ಮಾಡ್ತಿತ್ತು. ಇನ್ನೆಲ್ಲರೂ ಸ್ಟಾರ್ಟಿಂಗ್ 12 ಮರಿನು ಬದುಕಿರೆ ನಾವು ಬದುಕುದಿಲ್ಲ ಆಯ್ತು ಅನ್ಸತ್ತೆ ಎಷ್ಟೋ ದಿನ. ಅದು ನಮ್ ಕಪ್ಪಿಕ್ ಹಿಂಗ್ ಕೊಚ್ಚಿ ಕೊಚ್ಚಿ ತಿಂದು ನಮ್ಮನ್ನ ಹುಗ್ದು ಬತ್ತಿತ್ತು ಅನ್ಸತ್ತೆ. ಅಬ್ಬ್ಯೆ ಅಡಿಗೆ ಅಂತ ಮಾಡುದು, ಎಲ್ಲರ ಮನೆ ಬೈಯ ಶುರು ಮಾಡ್ರ, ನಿಮ್ಮನೆ ಕೋಳಿ ಕಚ್ಚುದು ನಿಮ್ಮನೆ ಕೋಳಿ ಕಚ್ಚುದು ಅಂತ. ಅಡಿಗೆ ಅಂತ ಮಾಡುದು, ಅದನ್ನ ಕಡಿಕೆ ಪಲ್ಯ ಮಾಡಿ ತಿಂದ್ರು. ಕೊಯ್ಲಿ ಅತ್ಲಾಗ ಅದ್ರ ಕಾಟನು ಬೇಡ, ಬೇರೆದ್ರ ಬೈಸ್ಕೊಂಬುದು ಬೇಡ ಅಂತ ಹೇಳಿ ಲಾಯ್ಕ್ ಮಾಡಿ ಕೊಯ್ದು ಪಲ್ಯ ಮಾಡ್ರಿ. ಅದಾದ್ಮೇಲೆ ನಮ್ಮ ಮನೆಗೆ ಎಲ್ಲೂ ಕಲರ್ ಕೋಳಿ ಕಂಡ್ರೆ ತಕ ಬತ್ತಿಲ್ಲ. ಸೊ ಅಂದ್ರು ನಮ್ಮ ಮನೆಗಂತೂ ನಾ ತಪ್ಪು ಬಿಡುದಿಲ್ಲ. ಎಬ್ಬ್ಯ ನಾ ಸ್ವಲ್ಪ ಅನುಭವಿಸ್ಲಿಲ್ಲ ಕೋಳಿಯಿಂದ. ನಮ್ನಿ ಕಪ್ಪಿ ಕಚ್ಚಿ ಕಚ್ಚಿ ಹಾಕಿದ್ ನಂಗೆ ಕೈ ಕಾಲಿಗೆಲ್ಲ. ಅದು ಹೆಚ್ಚಿನ ಮನೆಗಿರತ್ತೆ. ನಾನು ಬ್ಯಾಲಿ ಸೈಡಾಗೆಲ್ಲ ಹಾಪತಿ ಸುಮಾರು ಗಾಡಿ ಹಾಪತಿ ಸುಮಾರು ಜನ ಮನೆ ಕಂಡಿದ್ದೆ. ಮನೆಗಲ್ದಿರೋ ಬ್ಯಾಲಿ ಸೈಡೆಗೆಲ್ಲ ನಾನು ಕಂಡಿದ್ದೆ ಸುಮಾರು ರೋಡ್ ಸೈಡೆಗೆ. ಬಿಳಿ ಕಲರ್ ಇರುತ್ತೆ ಕಣಿ, ವೈಟ್ ಕಲರ್ ಸಾರಿ ವೈಟ್ ಕಲರ್ ಕೋಳಿ ಇದು ಹುಂಜಾದ ತಲೆ ಮೇಲೆ ರೆಡ್ ಕಲರ್ ಒಂದಿರುತ್ತೆ, ಮತ್ತೆ ಗಡ್ಡ ರೆಡ್ ಕಲರ್ ಇರುತ್ತೆ. ಕಾಮ್ಕೊಳ್ಳೆ ಚಂದ ಇರತ್ತೆ. ಹಂಗಂದೇಳಿ ಮತ್ತೆ ಅಷ್ಟಕ್ಕಂತ ಸಾಕೋಕ್ ಹೋಗ್ಬಿಡಿ. ಅಲ್ಲಕ್ಕೆ ಎಲ್ಲ ಕೋಳಿ ಸಾಬಿ ಇರುತ್ತೆ, ನೀ ಎಲ್ಲ ಕೋಳಿನೂ ಜೋರ್ ಅಂದಿಕ್ಕಲ್ಲ. ಇದಕ್ ಮೋಸ್ಟ್ಲಿ ಒಂದೇ ಕೋಳಿ ಚಂದ ಮಾಡಿ ಸಾಕ್ತಲ್ಲ, ಚರ್ಬಿ ಬಂದ್ ಹಾಂಗ್ ಮಾಡ್ತು ಎಂತದೋ ನಂಗೆ ಗೊತ್ತಿಲ್ಲ. ಅದೇ ನಂಗೆ ಇದನ್ನ ಹೇಳಕ್ ಅನ್ಸ್ತಾ, ಕೋಳಿ ಮರಿ ಕಂಡ್ರು ಕೂಡ ನಂಗೆ ಅದೇ ನೆನ್ಪಾಯ್ತಾ. ಅಮ್ಮನ ಹತ್ರನು ಬೆಳಿಗ್ಗೆ ಇದೇ ವಿಷಯ ಮಾತಾಡ್ತಿದ್ದೆ. ಅಮ್ಮ ಕೋಳಿ ಇದಿತ್ತಲ್ಲ ನೆನ್ಪಿತ್ತ ಆ ಮನೆಗೆ ಯಾವ ನಮ್ನಿ ಕಚ್ಚಿತ, ನಾವು ಬಿದ್ದು ಬಿದ್ದು ನಗಾಡ್ತಿದ್ದ. ಆ ಟೈಮಗೆ ಫುಲ್ ಮರ್ಕು ತರ ಆತಿದ್ದಿದ್ದ. ಈಗ ಅದಕ್ಕೆ ಎಣಿಸ್ಕೊಂಡ್ರೆ ನಗಿ ಬಂದದ ಆ ಕೋಳಿನ. ಇದನ್ನೇ ಹೇಳುವ ಅಂದಿಕೆ ವಿಡಿಯೋ ಮಾಡಿದೆ. ಬಾಯ್ ಬಾಯ್.